ನಮಸ್ಕಾರ ಸ್ನೇಹಿತರೆ, ಟೂರಿಫಿಕ್ ವ್ಲಾಗ್ಸ್ ಚಾನಲ್ಗೆ ಸ್ವಾಗತ. ನಾನು ಸ್ಫೂರ್ತಿ ಸುರೇಂದ್ರ. 500 ವರ್ಷಗಳ ಇತಿಹಾಸ ಇರೋ ಈ ದೇವಸ್ಥಾನ ವೈದ್ಯಕೀಯ ಲೋಕನೆ ಅಚ್ಚರಿ ಪಡೋ ತರ ಮಾಡಿದೆ. ಇಲ್ಲಿ ಗುಣ ಆಗದೆ ಇರೋ ಕಾಯಿಲೆನೇ ಇಲ್ಲ. ಸುತ್ತಮುತ್ತಲಿನ ಹಳ್ಳಿ ಜನ ತಮಗೆ ಹುಷಾರ್ ತಪ್ಪಿದ್ರೆ ಈ ದೇವಸ್ಥಾನಕ್ಕೆ ಬಂದು ಗುಣಪಡಿಸ್ಕೊತಾರೆ. ಸಣ್ಣ ಮಕ್ಕಳಿಗೆ ಹಸಿವಾಗದೆ ಇದ್ದಾಗ ಅವರು ಊಟ ಬಿಟ್ಟಾಗ ಇಲ್ಲಿಗೆ ಬಂದು ಸ್ವಾಮಿ ಹತ್ರ ಕೇಳ್ಕೊಂಡು ಆ 2 ವಸ್ತುಗಳನ್ನ ಮಕ್ಕಳಿಗೆ ಕೊಡಕ್ಕೆ ಹೇಳ್ತಾರೆ. ಆಗ ಮುಂಚೆಗಿಂತ ಚೆನ್ನಾಗಿ ಊಟ ಮಾಡ್ತಾರೆ. ಚರ್ಮ ರೋಗದಿಂದ ಬಳಲ್ತಾ ಇದ್ರೆ ಇಲ್ಲಿಗೆ ಬಂದು ಆ 2 ವಸ್ತುಗಳನ್ನ ಸೇವಿಸಿದ ನಂತರ ಸ್ವಲ್ಪ ದಿನದಲ್ಲೇ ಚರ್ಮ ಕಾಯಿಲೆ ವಾಸಿಯಾಗುತ್ತೆ. ಹಾಗಾದ್ರೆ ಆ 2 ವಸ್ತುಗಳಾದ್ರೂ ಯಾವುದು? ಇದನ್ನ ತಿಳ್ಕೋಬೇಕು ಅಂದ್ರೆ ಈ ದೇವಸ್ಥಾನ ಹಿಂದಿನ ಕಥೆಯನ್ನ ತಿಳ್ಕೋಬೇಕು. ಈ ಕಥೆಯಲ್ಲಿಯೇ ಇದೆ ನಿಮ್ಮ ಪ್ರಶ್ನೆಗೆ ಉತ್ತರ. ಒಮ್ಮೆ ಒಬ್ಬ ವ್ಯಕ್ತಿ ಈ ದೇವಸ್ಥಾನಕ್ಕೆ ಬರ್ತಾನೆ. ಅವನು ಚರ್ಮ ರೋಗದಿಂದ ಬಳಲ್ತಾ ಇರ್ತಾನೆ. ಅವನನ್ನ ಯಾರೇ ನೋಡಿದ್ರು ದೂರ ಹೋಗು ಅಂತ ಬೈತಾ ಇರ್ತಾರೆ. ಯಾಕೆ ಅಂದ್ರೆ ಅವನಿಂದ ದುರ್ವಾಸನೆ ಬರ್ತಾ ಇರತ್ತೆ. ನೋಡೋದಿಕ್ಕೆ ಭಿಕ್ಷುಕ ತರ ಇರ್ತಾನೆ. ಇದನ್ನ ನೋಡಿದ ದೇವಸ್ಥಾನದ ಅರ್ಚಕರು ಅವನನ್ನ ಒಳಗೆ ಕರೆದು ದೇವರಿಗೆ ಇಟ್ಟಂತಹ ಪ್ರಸಾದನವನ್ನ ಅವನಿಗೆ ನೀಡ್ತಾರೆ. ಹಾಗೆ ಅವನ ಬಗ್ಗೆ, ಅವನ ಕುಟುಂಬದ ಬಗ್ಗೆ ವಿಚಾರಿಸ್ತಾರೆ. ಆಗ ಅವನು, ಸ್ವಾಮಿ, ನಾನು ಆಗರ್ಭ ಶ್ರೀಮಂತ. ದೇವರು ಎಲ್ಲವನ್ನೂ ಕೊಟ್ಟ. ಅಪ್ಪ, ಅಮ್ಮ, ಹೆಂಡತಿ, ಮಕ್ಕಳು, ಬಂಗ್ಲೆ, 3 ತಲೆಮಾರು ಕೂತು ತಿಂದ್ರು ಕೂಡ ಕರಗೋದಿಲ್ಲ. ಅಷ್ಟು ಆಸ್ತಿಯನ್ನ ಸಂಪಾದನೆ ಮಾಡಿದೆ. ಆದ್ರೆ ಅದನ್ನೆಲ್ಲ ಅನುಭವಿಸೋದಕ್ಕೆ ದೇವರು ಆರೋಗ್ಯನೇ ಕೊಡ್ಲಿಲ್ಲ. ನನಗೆ ಬಂದಿರೋ ಕಾಯಿಲೆನ ನೋಡಿ ಸ್ವಂತ ಹೆಂಡತಿ ಮಕ್ಕಳೇ ನನ್ನ ಮುಟ್ಟೋದಿಕ್ಕೆ ಹಿಂಜರಿದ್ರು, ನನ್ನ ಹೊರಗೆ ದೂಡಿದ್ರು ಅಂತ ಕಣ್ಣೀರಾಗ್ತಾ ಇರ್ತಾನೆ. ಆಗ ಅರ್ಚಕರು ಅವನಿಗೆ ಸಮಾಧಾನದ ಮಾತು ಹೇಳಿ, ನೀನು ಒಳ್ಳೆಯ ಜಾಗಕ್ಕೆ ಬಂದಿದ್ಯಾ, ನಾನು ಸ್ವಾಮಿಯ ಅಪ್ಪಣೆ ತಗೋತೀನಿ, ನೀನ್ ಇಲ್ಲೇ ಕೂತಿರು ಅಂತ ಹೇಳಿ ಗರ್ಭಗುಡಿಯೊಳಗೆ ಹೋಗ್ತಾರೆ. ಇವನು ಆಶ್ಚರ್ಯದಿಂದ ಅರ್ಚಕರನ್ನು ನೋಡ್ತಾ ಇರ್ತಾನೆ. ಅಲ್ಲಿ ಅರ್ಚಕರು ರಂಗನಾಥ ಸ್ವಾಮಿಯನ್ನ ಭಕ್ತಿಯಿಂದ ಪ್ರಾರ್ಥನೆಯನ್ನ ಮಾಡ್ತಿರ್ತಾರೆ. ಸ್ವಾಮಿಯು ಬಲಗಡೆ ಹೂ ಪ್ರಸಾದವನ್ನ ಕೊಡ್ತಾರೆ. ಇದನ್ನ ನೋಡಿ ಅರ್ಚಕರು ಖುಷಿಯಾಗಿ ಆಚೆ ಬಂದು, ನೋಡಪ್ಪ, ನಾನು ಹೇಳೋವರೆಗೂ ಇದೇ ದೇವಸ್ಥಾನದಲ್ಲಿ ಉಳ್ಕೋಬೇಕು. ನಾನ್ ನಿನಗೆ ಕೊಡುವಂತ ಔಷಧಿಯನ್ನ ತಪ್ಪದೆ ದಿನ ತಗೋಬೇಕು. ಆಗ ನಿನ್ನ ಚರ್ಮ ರೋಗ ವಾಸಿಯಾಗುತ್ತೆ ಅಂತ ಹೇಳ್ತಾರೆ. ಇವನು ಕೂಡ ಒಪ್ಕೊಂತಾನೆ. ಹೀಗೆ ದಿನ ಕಳೀತಾ ಇರುತ್ತೆ. ದೇವಸ್ಥಾನದಲ್ಲಿ ಸಣ್ಣ ಪುಟ್ಟ ಕೆಲಸವನ್ನ ಮಾಡ್ತಾ ಇರ್ತಾನೆ. ದೇವರ ಅಭಿಷೇಕಕ್ಕೆ ನೀರ್ ತಂದ್ಕೊಡೋದು, ಕಸ ಗುಡಿಸುವುದು, ಹೀಗೆ ಸಣ್ಣ ಪುಟ್ಟ ಕೆಲಸವನ್ನ ಮಾಡ್ಕೊಂಡು ದಿನ ಕಳೀತಾ ಇರ್ತಾನೆ. ಅದರ ಜೊತೆಗೆ ಅವನ ಚರ್ಮ ರೋಗ ಕೂಡ ಕ್ರಮೇಣ ಕಮ್ಮಿ ಆಗ್ತಾ ಬರ್ತಾ ಇರುತ್ತೆ. ಒಂದು ದಿನ ಆ ಮನುಷ್ಯ ಅರ್ಚಕರನ್ನ ಕೇಳ್ತಾನೆ, ಸ್ವಾಮಿ, ನೀವು ಔಷಧಿಯನ್ನ ಕೊಡದೇನೆ ನನ್ನ ಕಾಯಿಲೆ ಗುಣ ಆಗ್ತಾ ಇದೆ, ಆ ದೇವರ ಕೃಪೆ ಇರ್ಬೇಕು ಅಲ್ವಾ ಅಂತ ಹೇಳ್ತಾನೆ. ಆಗ ಅರ್ಚಕರು ಮುಗುಳ್ನಗೆ ಬೀರುತ್ತಾ ಹೇಳಿದ್ರು, ಅಯ್ಯೋ ಮಂಕೆ, ನಿನಗೆ ದಿನಾಲು ಬಿಳಿ ನಾಮ ಮತ್ತು ತುಳಸಿ ದಳವನ್ನ ಒಟ್ಟಿಗೆ ಸೇವಿಸಬೇಕು ಅಂತ ಹೇಳಿ ಕೊಡ್ತಿದ್ದೆ, ಅದೇನೇ ನಿನ್ನ ಕಾಯಿಲೆಗೆ ಔಷಧಿ ಅಂತ ಹೇಳ್ತಾರೆ. ಅವನಿಗೆ ತುಂಬಾ ಆಶ್ಚರ್ಯ ಆಗುತ್ತೆ. ಕೊನೆಗೂ ಅವನ ಚರ್ಮ ಕಾಯಿಲೆ ಗುಣ ಆಗುತ್ತೆ. ಅವನು ತನ್ನ ಮನೆಗೆ ವಾಪಸ್ ಹೋಗ್ತಾನೆ. ಈಗ ನಿಮಗೆ ಗೊತ್ತಾಗಿರ್ಬೇಕು, ಸಮಸ್ಯೆ ಅಂತ ಬಂದವರಿಗೆ ಇಲ್ಲಿ ಕೊಡೋದು ಬಿಳಿ ನಾಮ ಮತ್ತೆ ತುಳಸಿ ದಳವನ್ನ. ಆದ್ರೆ ಸ್ವಾಮಿಯ ಅಪ್ಪಣೆ ಆದ್ರೆ ಮಾತ್ರ ಇಲ್ಲಿ ಕೊಡ್ತಾರೆ. ಕಾಯಿಲೆ ಅಷ್ಟೇ ಅಲ್ಲದೆ ಭಕ್ತಾದಿಗಳ ಯಾವುದೇ ಸಮಸ್ಯೆ ಇದ್ದರೂ ಇಲ್ಲಿಗೆ ಬಂದ್ರೆ ಪರಿಹಾರ ಸಿಗುತ್ತೆ. ಇನ್ನು ದೇವಸ್ಥಾನದ ಹಿಂಬದಿಯಲ್ಲಿ ಬಿಳಿ ಕಲ್ಲುಗಳನ್ನ ನಾವು ನೋಡಬಹುದು. ಇದರಿಂದಾಗಿಯೇ ಸ್ವಾಮಿಗೆ ಬಿಲಿಕಲ್ಲು ರಂಗನಾಥ ಸ್ವಾಮಿ ಅಂತ ಹೆಸರು ಬಂದಿದ್ದು. ತರೀಕೆರೆ ಪಾಳ್ಯಗಾರರು ನಿರ್ಮಾಣ ಮಾಡಿದಂತಹ ದೇವಸ್ಥಾನ ಇದು. ಪ್ರತಿ ವರ್ಷ ಏಪ್ರಿಲ್ ತಿಂಗಳಂದು ಯುಗಾದಿಯಾದ 15 ದಿನದ ನಂತರ ಹುಣ್ಣಿಮೆಯ ದಿನ ರಥೋತ್ಸವ ಇಲ್ಲಿ ನಡೆಯುತ್ತೆ. ಹಾಗೆ ಇಲ್ಲಿ ದೇವಸ್ಥಾನದಲ್ಲಿ ಕಲ್ಯಾಣ ಮಂಟಪ ಕೂಡ ಇದೆ. ಇಲ್ಲಿಗೆ ಬಂದ್ರೆ ನೀವು ಉಳ್ಕೊಳ್ಳೋ ವ್ಯವಸ್ಥೆ ಕೂಡ ಇದೆ. ಇಷ್ಟೆಲ್ಲಾ ವಿಶೇಷತೆ ಇರುವಂತಹ ದೇವಸ್ಥಾನ ಇರೋದಾದ್ರೂ ಎಲ್ಲಿ ಅನ್ನೋ ಪ್ರಶ್ನೆಗೆ ಉತ್ತರ ಚಿಕ್ಕ ಹಾಳ್ಕೂರು, ಅರಸೀಕೆರೆ ಹತ್ರ ಇದೆ. ಏನಾರು ತೊಂದರೆ ಆಯ್ತು ಅಂದರೆ ಇಲ್ಲಿ ಔಷಧಿ ಬಿಳಿ ನಾಮ ತುಳಸಿ ಅಷ್ಟೇ. ಸ್ವಾಮಿ ಅಪ್ಪಣೆ ಕೇಳಿ ಆರ್ಡ್ರ್ ಆಯಿತು, ಅದೇ ಔಷಧಿ ತುಳಸಿ, ಬಿಳಿ ನಾಮ, ತುಳಸಿ ಎಲೆ ಅದನ್ನು ತಗೊಳ್ಳೋದು ಹೊಟ್ಟೆಗೆ ಅಷ್ಟೇ. ಏನಾರು ತೊಂದರೆ, ಕಾಯಿಲೆ, ಈ ಥರ. ವಿಶೇಷ ದಿನಗಳಂದ್ರೆ ಏನಾರು ವಿಶೇಷ ಅಂದರೆ ಪ್ರತಿ ಶನಿವಾರ ಅಲಂಕಾರ ಇರುತ್ತೆ. ಹೂವಿನ ಅಲಂಕಾರ ಹಚ್ಚಿದ್ದು. ಮುಂಚೆ ಬೆಣ್ಣೆದು ಮಾಡ್ತಾ ಇದ್ದು, ಬೆಣ್ಣೆ ಸ್ಟಾಪ್ ಮಾಡೋದು. ಈಗ ಜಾತ್ರೆ ಮಹೋತ್ಸವ ಅಂದಾಗ ಜಾತ್ರೆ ಮಹೋತ್ಸವ ಪ್ರತಿದಿನ ಉತ್ಸವ ಇರುತ್ತೆ. ಹೋಮ ಇರುತ್ತೆ ಬೆಳಗ್ಗೆ ಸಂಜೆ 5 ದಿವಸ. ಮಧ್ಯಾಹ್ನ ಟೈಮು ಸಂಜೆ ಟೈಮು ಉತ್ಸವ ಇರುತ್ತೆ. ಶಿವಾರ್ಥದ
ಮಂಡುಸ್ತವ ಅದು ಪ್ರತಿ ವರ್ಷ ಮಾಡ್ತಾರಲ್ಲ ಅವತ್ತು. ಇನ್ನು 500 ವರ್ಷದ ಇತಿಹಾಸ ಇದೆ. 500 ವರ್ಷದ ಇತಿಹಾಸ. ತರೀಕೆರೆ ಪಳ್ಳೆಗಾರರು ಕಟ್ಟಿದ ದೇವಸ್ಥಾನ ಇದೆ. ಇಲ್ಲಿ ಬಸ್ಸು ವ್ಯವಸ್ಥೆ ಎಲ್ಲ ಇದೆ ಬೇರೆ ಕಡೆ ಇದೆ. ಬಸ್ಸು ಅಂದರೆ ಇಲ್ಲಿಗೆ ಕಮ್ಮಿ. ಗೇಟ್ ಹೇಗಿದೆ ಅಲ್ಲ, ಬಿಳಿಕಲ್ ಗೇಟು. ಇಲ್ಲಿ ದೇಶಿಪುರ ಗೇಟ್. ಹಸಿಗೆರೆಯಿಂದ ಉಳಿಯಾರು ಉಂಟು ಬಸ್ ಇದೆ. ಈಗ ಯಾರು ದೂರದಿಂದ ಬಂದರೆ ಉಳ್ಕೊಳ್ಳೋ ವ್ಯವಸ್ಥೆ ಇದೆ. ಚೌಟ್ರಿ ಅಲ್ಲಿ ಔಟ್ ಸೈಡ್ ಚೌಟ್ರಿ ಇತ್ತಲ್ಲ, ಅವ್ರಿಗೆಲ್ಲ ಕೊಡೋದೇ. ಸೇವೆ ಮಾಡೋರಿಗೆ ನಾನ್ ವೆಜ್ ಇಲ್ಲ. ಇನ್ನು 2 ಚೌಟ್ರಿ ಬಿಟ್ಟು ಇದೊಂದು, ಅದು ಸಾರ್ವಜನಿಕ ಭವನ ಒಂದು, ಮದುವೆ ನಾಮಕರಣ ಸ್ವೀಟಿಗೆ. ಈ ಕಡೆ ಲೈನು ಸ್ವೀಟ್ಸ್ ಮಾತ್ರ. ನಾನ್ ವೆಜ್ ಮಾಡೋರಿಗೆ ಈ ಕಡೆ ಲೈನ್ ಕೊಡ್ತಾರೆ. ಈಗ ಮೇನ್ ಏನಂತ ಚರ್ಮ ರೋಗ ಅಥವಾ ಕಾಯಿಲೆ ಏನಾದ್ರು ಇತ್ತಂದ್ರೆ ಸ್ವಾಮಿ ಏನಾದರೂ ಆಯ್ತು, ಸ್ವಾಮಿ ಅಪ್ಪಣೆ ಆದರೆ ಹುಷಾರು ಮಾಡ್ಕೊಂತೀನಿ ಅಂದರೆ ಇಲ್ಲೇ ಇರ್ತಾರೆ. ಏನು ಹೂ ಪ್ರಸಾದ ಏನಾರು ಆಗುತ್ತಾ? ಸ್ವಾಮಿ ಮುಡಿಸ್ತೀವಿ. ಯಾವುದು ಪ್ರತಿದಿನ ಇರುತ್ತಾ ಅಥವಾ ಏನೋ ವಿಶೇಷ ಅಲಂಕಾರ ಇಲ್ಲ ಅಂದರೆ ಪ್ರತಿದಿನ ಕಡಗಲು ಮೊಗ್ಗು ಅದು ಮುಡಿಸ್ಕೊಂತೀವಿ. ಕೇಳ್ತಾರೆ ಎಡಬಲ. ದೇವಸ್ಥಾನದ ಪೂರ್ತಿ ವಿಳಾಸ ಮತ್ತು ಗೂಗಲ್ ಮ್ಯಾಪ್ ಲಿಂಕ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ವಿಶೇಷವಾದ ದೇವಸ್ಥಾನದ ಬಗ್ಗೆ ತಿಳ್ಕೋಬೇಕು ಅಂದ್ರೆ ನಮ್ಮ ಟೂರಿಫಿಕ್ ವ್ಲಾಗ್ಸ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಶೇಷವಾದ ದೇವಸ್ಥಾನದ ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದ.